ಕಾನೂನಿಗೆ ನಾವೆಲ್ಲರೂ ಗೌರವಿಸಬೇಕು. ನಾನು ವಕೀಲನಾಗಿ ಬರೋದು ಬೇರೆ ವಿಚಾರ. ನಾನು ಒಬ್ಬ ಪಾರ್ಟಿ ಇನ್ ಪರ್ಸನ್, ನಾನು ವೃತ್ತಿನಲ್ಲಿ ವಕೀಲ ಇದ್ದೀನಿ. ತಪ್ಪೇನಿದೆ ನಾನು ಬಂದರೆ? ಹಂಗಾದ್ರೆ ಇವ್ರು ಯಾರಾದರೂ ಇವ್ರ ಸುತ್ತ ಎಲ್ಲ ಓಡಾಡ್ತಿರ್ತಾರೆ, ಯಾರ್ಯಾರ ಕೈಲೋ ಏನೇನೋ ಕೊಡ್ತಾ ಇರ್ತಾರೆ ರೆಕಾರ್ಡ್ಸ್ನ. ನಾವು ಹಂಗಾದ್ರೆ ಅವ್ರಿಗೆಲ್ಲ ಏನಾದರೂ ಹೇಳ್ಬಿಡ್ಬೋದಾ? ನನ್ನ ಕಾನೂನು ರೀತಿ ಏನಿದೆ ನಾನು ಕೇಳಕ್ಕೆ ಬಂದಿದ್ದೀನಿ. ಈ ರೀತಿಯಾಗಿ ಖಂಡಿತ ಇವರು ಇವರಿಂದ ನಾನು ಈ ನಡೆ ನಿರೀಕ್ಷಿಸಿರಲಿಲ್ಲ. ಇವರು ಇನ್ನೂ ಯುವ ಸಂಸದರಿದ್ದಾರೆ, ಅವರು ಇನ್ನೂ ಯುವ ಸಂಸದರಿದ್ದಾರೆ. ನೋಟಿಸ್ ನಿರಾಕರಣೆ ಮಾಡಿದ್ದಾರೆ ಸರ್. ನಾವು ನಮ್ಮ ಮುಂದೆ ಕೋರ್ಟ್ ಸರ್ ಅವ್ರ ಆಫೀಸ್ಗೂ ತಗೊಂಡೋಗಿ ಅಂಟಿಸಿದ್ವಿ, ಅವ್ರ ಮನೆಗೂ ಅಂಟಿಸಿ ಅಂತ ಆದೇಶ ಮಾಡಿದ್ದಾರೆ. ಅವ್ರ ಮನೆಗೂ ತಗೊಂಡೋಗಿ ಅಂಟಿಸ್ತೀನಿ. ಕೋರ್ಟಲ್ಲಿ ಮುಂದಿನ ಏನು ಆ ನಡವಳಿ ನಡೆಯುತ್ತೆ ಸರ್. ರೆಫ್ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಬರ್ಕೊಡ್ತೀನಿ, ಅದರಲ್ಲೇನಿದೆ? ಅವ್ರು ಅದನ್ನೇ ಹೇಳ್ಬೋದಿತ್ತಲ್ಲ, ನೋಡಪ್ಪ ನಾನು ತಗೊಳ್ಳಲ್ಲ ರಿಫ್ಯೂಸ್ ಮಾಡಿದ್ದೀನಿ ಅಂತ ಹೇಳ್ಬೋದಿತ್ತು. ನೀವು ಅಮೀನ್ರ ಅಂತ ಕೇಳ್ತಾರಲ್ಲ ಸರ್, ಅಮೀನ್ರಿಗೂ ಅವ್ರದ್ದೇ ಆದ ಬೆಲೆ ಇದೆ. ಅಮೀನ್ರ ಹಂಗಾದ್ರೆ ಏನು ಬೆಲೆ ಇಲ್ಲದೆ ಇರೋರಾ? ಕೋರ್ಟ್ನಲ್ಲಿ ಹಲವಾರು ಮಾರ್ಗಗಳಿದೆ ಸರ್. ನಾವು ಕೇಳಿರ್ತಕ್ಕಂಥದ್ದು ಇಷ್ಟೇನೆ, ಅವರು ಕೆಲವೊಂದು ನಾಮಪತ್ರದಲ್ಲಿ ಕೆಲವೊಂದು ವಿಚಾರಗಳನ್ನ ಬಹಿರಂಗಪಡಿಸಬೇಕಾಗಿತ್ತು. ಆಸ್ತಿ ವಿಚಾರಗಳನ್ನ, ಹಣಕಾಸಿನ ಟ್ರಾನ್ಸಾಕ್ಷನ್ನ, ಅದನ್ನ ಬಹಿರಂಗಪಡಿಸಿಲ್ಲ ಅಂತ ಕೇಳಿದ್ದೀವಿ. ನ್ಯಾಯಾಲಯ ಅದಕ್ಕೆ ಉತ್ತರ ಕೊಡುತ್ತೆ ಸರ್, ಸರಿನೋ ತಪ್ಪು ಅಂತ ಉತ್ತರ ಕೊಡುತ್ತೆ. ಇವ್ರೀಗ ನಾನು ಈಗ ನಿರಾಕರಣೆ ಮಾಡಿದ್ದಾರೆ, ಹಂಗಾರೆ ಸುಪ್ರೀಂ ಕೋರ್ಟ್ ಮುಂದೆ ಅವ್ರು ಅಪಿಯರ್ ಆಗಲ್ವಾ? ಅವತ್ತು ದಯಮಾಡಿ ಪತ್ರಿಕೆಯವ್ರು ಕೇಳಿ. ಅವತ್ತು ನಿಮ್ಮ ಪಿಟಿಷನರ್ ಬಂದಿದ್ರು, ಆ ಪಿಟಿಷನರ್ ನಿಮ್ಮ ವಿರುದ್ಧ ಆಗ್ದವರು, ಅವತ್ತು ನೀವು ನಿರಾಕರಣೆ ಮಾಡಿದರೆ ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ನೀವು ಅಪಿಯರ್ ಆಗ್ತಿಲ್ವಾ ಅಂತ ಕೇಳಿ. ಸುಪ್ರೀಂ ಕೋರ್ಟ್ಗೆ ಇವ್ರು ಇದೇ ಹೇಳ್ತಾರಾ? 6/10/2025 ಸಂಜೆ ನಾನು ಮಾತಾಡ್ತೀನಿ. ಅವತ್ತು ಸುಪ್ರೀಂ ಕೋರ್ಟ್ ಮುಂದೆ ಇವತ್ತು ಅವ್ರ ಲಾಯರ್ ಇಡಲ್ವಾ ಇವರು? ಹಂಗಾರೆ ನಮಗೆ ಪೇಪರ್ ಪಬ್ಲಿಕೇಶನ್ ತಗೊಂಡ್ರೆ ಪೇಪರ್ ಅವ್ರಿಗೆಲ್ಲ ಬೈದ್ಬಿಡ್ತಾರ? ಹಂಗಾದ್ರೆ ಪೇಪರ್ ಪಬ್ಲಿಕೇಶನ್ ತಗೋತೀನಿ, ಹಂಗಾರೆ ನಿಮಗೆಲ್ಲ ಬೈದ್ಬಿಡ್ತಾರಾ? ಇದರಲ್ಲಿ ಪಿಟಿಷನರ್ ನಾನೇ ಸರ್. ನಾನು 2024 JDS ಚುನಾವಣಾ ಅಭ್ಯರ್ಥಿ ಏನಿದ್ರು ಅವ್ರು ಚುನಾವಣಾ ಏಜೆಂಟ್ ಆಗಿದ್ದೀನಿ, ಪಾರ್ಟಿ ಇನ್ ಪರ್ಸನ್ ಇದ್ದೀನಿ. ದಯಮಾಡಿ ಈ ರೀತಿ ನಡೆಯನ್ನು ಇವರಿಂದ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಇವತ್ತು ನನಗೆ ತುಂಬ ನೋವಾಗಿದೆ. ಒಬ್ಬ ವಕೀಲನಾಗಿಡಿ ನಮ್ಮ ವಕೀಲ ಸಮುದಾಯಕ್ಕೆ ನೋವಾಗಿದೆ. ಈ ಮೂಲಕ ನಾನು ಯುವ ಸಂಸದರಲ್ಲಿ ಕೇಳೋದಿಷ್ಟೇ, ತಮ್ಮ ನಡವಳಿಕೆನೇ ಎಲ್ಲ ಜನರನ್ನು ನೋಡ್ತಾ ಇರ್ತಾರೆ, ಆದಷ್ಟು ಗೌರವಯುತವಾಗಿ ನಡ್ಕೊಳ್ತಕ್ಕಂಥದ್ದನ್ನು ಕಲೀರಿ.